ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ಸಂಡೇ ನಾನು ಸ್ವಲ್ಪ ಲೇಟಾಗಿ ಎದ್ದೊಳ್ತೀನಿ. ಎದ್ದೊಳ್ಳೋ ಅಷ್ಟೊತ್ತಿಗೆ 10:30 ಆಗಿತ್ತು. ಒಳ್ಳೆ ನಿದ್ದೆ ಆಯಿತು. ಎದ್ದು ಆಚೆ ಬಂದು ನೋಡ್ತೀನಿ, ಬೈರ ರಘು ಈ ಥರ ಟೈಮ್ ಪಾಸ್ ಮಾಡ್ತಾಯಿದ್ರು ಆಲ್ರೆಡಿ. ಎಷ್ಟೊತ್ತಿಗೆ ಎದ್ದರು ಕಾಫಿ ಕುಡಿದ್ರೇ ಎದ್ದಂಗೆ ಡೇ ಸ್ಟಾರ್ಟ್ ಆದಂಗೆ ಒಂದು ಸ್ಟ್ರಾಂಗ್ ಕಾಫಿ ಮಾಡಿ ಕುಡ್ಕೊಂಡು ನಾನು ಡೇ ಸ್ಟಾರ್ಟ್ ಮಾಡಿದೆ. ಏನೋ ಈ ನಡುವೆ ಸ್ವಲ್ಪ OCD ಅನಿಸ್ತಾ ಇರುತ್ತೆ. ಸೊ ನನಗೆ ಮನೆ ಕ್ಲೀನಾಗಿರಬೇಕು. ಹಾಗಾಗಿ ವೀಕ್ಲಿ ಒನ್ಸ್ ಆದರೂ ನಾನು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಹೌಸ್ ಹೆಲ್ಪ್ ಬರ್ತಾರೆ ದಿನ. ಸೊ ಈ ಥರ ಸೋಫಾ ಎಲ್ಲ TV ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ವೀಕ್ಲಿ ಒನ್ಸ್ ಮಾಡ್ಕೊತೀನಿ. ಹಾಗೆ ಎದ್ದು ಕಾಫಿ ಆಯಿತು. ಅವರಿನ್ನ ಹೌಸ್ ಹೆಲ್ಪ್ ಬಂದಿರಲಿಲ್ಲ. ಅಷ್ಟರೊಳಗೆ ಇದೆಲ್ಲ ಮಾಡ್ಕೊಂಡ್ಬಿಟ್ರೆ ಅವ್ರು ಬಂದು ಗುಡಿಸಿ ಒರ್ಸೋಕ್ಕೆ ಕರೆಕ್ಟಾಗಿ ಆಗೋಗುತ್ತೆ ಅಂತ ಸೋಫಾ TV ಯೂನಿಟ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಅದರ ಮೇಲೆ ಹಾಸಿರೋ ಸ್ಪ್ರೆಡ್ಸ್ ಎಲ್ಲ ಹಂಗೆ ಹಿಂಗೆ ಆಗಿರುತ್ತೆ, ಅದನ್ನೆಲ್ಲ ಸರಿ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ರಘು ಬಂದರು. ಅವ್ರಿಗೆ ನಾನು ವೀಡಿಯೋ ಆನ್ ಮಾಡಿದ್ದಿದ್ದು ಗೊತ್ತಿಲ್ಲ. ಅವ್ರು ನಾರ್ಮಲಾಗಿ ಹೇಗಿದ್ರು ಹೆಂಗಿರ್ತಾರೋ ಮನೇಲಿ ಹಂಗೆ ಆಡ್ತಾಯಿದ್ರು. ಸಡನ್ನಾಗಿ ಅವ್ರು ನೋಡಿಬಿಟ್ರು ಕ್ಯಾಮ್ರಾ ನೋಡಿ ಓಡ್ಬಿಟ್ರು. ಆಫ್ ಮಾಡೆ ಅಂದ್ಕೊಂಡು. ಸಂಡೇ ಅಂತಂದರೆ ಏನು ಕೆಲಸ ಮಾಡೋಕ್ಕೂ ಲೇಸಿನೆಸ್ಸು. ಅಯ್ಯೋ ಮಾಡ್ಕೊಳ್ಳೋಣ ಬಿಡು ಅಂದ್ಕೊಂಡೇ ಇರ್ತೀನಿ. ಬಟ್ ಇವತ್ತು ಅಮ್ಮಮ್ಮ ಮನೆಗೆ ಹೋಗ್ಬೇಕಾಗಿತ್ತು. ಅವರು ನಾಳೆಯಿಂದ ಬೊಂಬೆ ಹಬ್ಬ ಸ್ಟಾರ್ಟ್ ಅಲ್ವಾ. ಸೊ ಹಾಗಾಗಿ ಅವ್ರ ಮನೆಗೆ ಹೋಗ್ಬೇಕಾಗಿತ್ತಂತ ಸ್ನಾನ ಮಾಡಿಕೊಂಡು ಅಷ್ಟೊತ್ತಿಗೆ ರಘು ಬ್ರೇಕ್ಫಾಸ್ಟ್ ತಂದಿದ್ರು. ಇವತ್ತು ಬ್ರೇಕ್ಫಾಸ್ಟ್ ಮಾಡೋದು ತಪ್ಪಿತು. ಅವರೇ ತಂದಿದ್ರು. ಇಡ್ಲಿ ವಡೆ ತಿಂದ್ಕೊಂಡು ರೆಡಿಯಾಗಿ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ನಿನ್ನೆಯಿಂದ ರಘು ರಸಮ್ ಅಂತ ಇದ್ರು. ಸೊ ಅದಕ್ಕೆ ಇವತ್ತು ಏನೂ ಮಾಡಲಿಲ್ಲ. ರಸಮ್ ಒಂಚೂರು ಕುಕ್ ಮಾಡಿಟ್ಬಿಟ್ಟು ನಮ್ಮ ಅಜ್ಜಿ ಮನೆಗೆ ಹೋದೆ. ನಮ್ಮ ಅಜ್ಜಿ ಮನೆಯಲ್ಲಿ ಮೊಸಪ್ಪು ಸಾರು ರೆಡಿ ಆಗ್ತಾಯಿತ್ತು. ಸೊ ನೋಡಿ ಬೊಂಬೆ ಎಲ್ಲ ಇಡೋದಕ್ಕೆ ಸ್ಟ್ಯಾಂಡೆಲ್ಲ ಅವರು ಆಲ್ರೆಡಿ ನಾವು ಹೋಗೋಕ್ಕೆ ಮುಂಚೆನೇ ಎಲ್ಲ ಸೆಟ್ ಮಾಡಿ ರೆಡಿ ಮಾಡ್ಕೊಂಬಿಟ್ಟಿದ್ರು. ಹೋಗಾದ್ಮೇಲೆ ಅಮ್ಮ ಪ್ರಿಯ ಕೂಡ ಬಂದಿದ್ದರು. ಒಬ್ರೊಬ್ರು ಒಂದೊಂದು ಕೆಲಸ ವಹಿಸ್ಕೊಂಡು ಪಟ್ ಅಂತ ಮಾಡಿ ಮುಗಿಸ್ಬಿಟ್ವಿ. ಪಟ್ ಅಂತ ಏನು ಆಗಲಿಲ್ಲ. ಇಲ್ಲಿಡು ಅಲ್ಲಿಡು ಅಂದ್ಕೊಂಡು ಇದು ಎತ್ತು ಅಂದ್ಕೊಂಡು ಒಂದು 50 ಸತಿ ಚೇಂಜ್ ಮಾಡಿಕೊಂಡು ಸೊ ಫೈನಲಿ ಮುಗಿಸಿದ್ವಿ. ಅರ್ಧ ಮುಗಿಸೋ ಅಷ್ಟೊತ್ತಿಗೆ ಎಲ್ಲರಿಗೂ ಹೊಟ್ಟೆ ಹಶ್ವಾಯಿತು. ನಮ್ಮ ಅಜ್ಜಿ ಹಪ್ಪಳ ಕರೆದಿದ್ರು. ಮೊಸಪ್ಪು ಸಾರು, ಅನ್ನ, ಹಪ್ಪಳ ಸೂಪರಾಗಿತ್ತು. ಊಟ ಮಾಡಿದ್ವಿ. ಊಟ ಮಾಡಿ ನೆಕ್ಸ್ಟ್ ಏನೇನು ಪೆಂಡಿಂಗ್ ಇತ್ತು ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡಿ ಜೋಡಿಸ್ಕೊತಾ ಇದ್ವಿ. ಅಮ್ಮ ಆನೆಗೆ ಹೆಸರು ಬರಿತಾ ಇದ್ರು. ಅರ್ಜುನ ಅಂತ ಬರ್ತಿದ್ರು. ಅಮ್ಮ ಅರ್ಜುನ ಸತ್ತೋಗಿದ್ದಾನಮ್ಮ ಅಂತಂದಮೇಲೆ ಬೇರೆ ಚೇಂಜ್ ಮಾಡಿದ್ರು. ನಾನು ಇಲ್ಲಿ ಕಳ್ಸೋಕ್ಕೆ ಕಾಯಿ ಸ್ವಲ್ಪ ರೆಡಿ ಮಾಡ್ಕೋತಾ ಇದ್ದೆ. ನಾಳೆ ಇಡ್ತಾರೆ ಕಳಸ ಎಲ್ಲ, ಬಟ್ ಇವತ್ತೇ ಒಂಚೂರು ರೆಡಿ ಮಾಡಿಕೊಟ್ಬಿಟ್ರೆ ನಾಳೆ ಬೆಳಗ್ಗೆ ಅವ್ರು ಪೂಜೆ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂದ್ಕೊಂಡು ಕಳ್ಸೋದು ಕಾಯಿ ರೆಡಿ ಮಾಡ್ತಾಯಿದ್ದೆ. ಹೇಗಿದೆ ನೋಡ್ಬಿಟ್ಟು ಹೇಳಿ, ಚೆನ್ನಾಗಿ ಬಂದಿದೆಯಾ ಅಂತ. ಅಮ್ಮಮ್ಮ ಸಾಯಂಕಾಲದಿಂದ ಬೇರೆ ಏನಾದ್ರು ಆರ್ಡ್ರ್ ಮಾಡ್ಕೊಳ್ರಿ ಅಂತಲೇ ಹೇಳ್ತಾನೆ ಇದ್ದರು. ಆಮೇಲೆ ಅಬಿಗೆ ಫೋನ್ ಮಾಡಿದ್ವಿ. ಅವ್ರ ಮನೆ ಹತ್ರ ಚೆನ್ನಾಗಿರುತ್ತೆ, ಇದು ಒಂದು ಸ್ನ್ಯಾಕ್ಸ್ ಕಾರ್ನರ್ ಆಗಿದೆಯೇನೋ, ಚೆನ್ನಾಗಿರುತ್ತೆ. ಸೊ ಅಬಿಗೆ ಹೇಳ್ಬಿಟ್ವಿ ಅಲ್ಲಿಂದನೇ ತೊಗೊಂಡು ಬಾ ಅಂದ್ಬಿಟ್ಟು ಯಾರ್ಯಾರಿಗೆ ಏನೇನು ಬೇಕೆಲ್ಲ ಹೇಳಿದ್ವಿ. ಅವನು ತಂದ. ವೀಡಿಯೋ ಮಾಡಿಕೊಡು ಅಂದೆ. ವೀಡಿಯೋ ಮಾಡಿಕೊಡ್ತಾ ಇದ್ದಾನೆ. ಏನೇನು ತಂದಿದ್ದಾನೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಒಂದು ವೀಡಿಯೋ ಮಾಡಿಕೊಟ್ಟ. ಹಾಗೆ ಎಲ್ಲರೂ ಕೂತ್ಕೊಂಡು ತಿಂದು ಮುಗಿಸಿದ್ವಿ. ಹೊಸದಾಗಿ ವ್ಲಾಗ್ಸ್ ಮಾಡೋಣ ಅಂತ ಏನೋ ಇಂಟ್ರೆಸ್ಟ್ ಬಂದು ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಪ್ಲೀಸ್ ಇಗ್ನೋರ್ ಮಾಡಿಬಿಡಿ. ಸೊ ಫೈನಲ್ ಸೆಟಪ್ ಈ ಥರ ಇತ್ತು. ಫುಲ್ ಡೀಟೇಲ್ಡ್ ವ್ಲಾಗ್ ಇನ್ನೊಂದು ಮಾಡಿ ಅಪ್ಲೋಡ್ ಮಾಡ್ತೀನಿ. ಮನೆಗೆ ಬರೋ ಅಷ್ಟೊತ್ತಿಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸಿ ಯು ಸೂನ್. ಬಾಯ್.